ದೇಶದ ತೆರಿಗೆ ವ್ಯವಸ್ಥೆ ಮತ್ತು ತೆರಿಗೆದಾರರ ನೋಂದಣಿ ಸೇವೆಗಳನ್ನು ಮತ್ತಷ್ಟು ಸರಳೀಕರಿಸುವ ಹಾಗೂ ಸಂಪೂರ್ಣವಾಗಿ ಡಿಜಿಟಲೀಕರಿಸುವ ಮಹತ್ವದ ಪ್ಯಾನ್ 2.0 ಯೋಜನೆ ಜಾರಿಗೆ ಮಾಡಲಾಗಿದೆ. ಇನ್ನು ಈ ಯೋಜನೆ ಸುರಕ್ಷಿತ ಉದ್ದಿಮೆಗಳಿಗೆ ಅನುಕೂಲ. ಈ ಯೋಜನೆಯಿಂದ ಹಣಕಾಸು ವ್ಯವಹಾರದ ಪಾರದರ್ಶಕತೆ ಮತ್ತಷ್ಟು ಹೆಚ್ಚಾಗಲಿದೆ. ಹಾಗಾದ್ರೆ ಹೊಸ ಪ್ಯಾನ್ ಕಾರ್ಡ್ ಪಡೆಯೋದ್ರ ಬಗ್ಗೆ ಇಲ್ಲಿದೆ ಮಾಹಿತಿ. ದೇಶದ ತೆರಿಗೆ ವ್ಯವಸ್ಥೆ ಮತ್ತು ತೆರಿಗೆದಾರರ ನೋಂದಣಿ ಸೇವೆಗಳನ್ನು ಮತ್ತಷ್ಟು ಸರಳೀಕರಿಸುವ ಹಾಗೂ ಸಂಪೂರ್ಣವಾಗಿ ಡಿಜಿಟಲೀಕರಿಸುವ ಮಹತ್ವದ ಪ್ಯಾನ್ 2.0 ಯೋಜನೆಗೆ ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದ ಹಣಕಾಸು ವ್ಯವಹಾರಗಳ ಸಂಪುಟ ಸಮಿತಿ ನವೆಂಬರ್ 25ರಂದು ಒಪ್ಪಿಗೆ ನೀಡಿದೆ. ಪ್ಯಾನ್ 2.0 ಯೋಜನೆಯಿಂದಾಗಿ ದೇಶದ ತೆರಿಗೆ ವ್ಯವಸ್ಥೆಯು ಹೆಚ್ಚು ಪರಿಣಾಮಕಾರಿ, ಸುರಕ್ಷಿತ ಮತ್ತು ಸುಲಭವಾಗಿ ಲಭ್ಯವಾಗುವ ಮೂಲಕ ತೆರಿಗೆದಾರರು, ಉದ್ಯಮಿಗಳಿಗೆ ಅನುಕೂಲವಾಗಲಿದೆ. ಯೋಜನೆಯಿಂದ ಹಣಕಾಸು ವ್ಯವಹಾರದ ಪಾರದರ್ಶಕತೆ ಇನ್ನಷ್ಟು ಹೆಚ್ಚಲಿದೆ ಅಂತ ಸರ್ಕಾರ ಹೇಳಿದೆ. ಪರ್ಮನೆಂಟ್ ಅಕೌಂಟ್ ನಂಬರ್ನ ವ್ಯವಸ್ಥೆಯಲ್ಲಿ ಸರ್ಕಾರ ಒಂದಿಷ್ಟು ಮಾರ್ಪಾಡು ತಂದಿದೆ. QR ಕೋಡ್ ಫ್ಯೂಚರ್ ಇರುವ ಹೊಸ ಪ್ಯಾನ್ ಕಾರ್ಡ್ ಅನ್ನ ವಿತರಿಸಲಾಗ್ತಿದೆ. ಈಗ ಯಾವುದೇ ಹೊಸ ಪ್ಯಾನ್ ಕಾರ್ಡ್ ಮಾಡಿಸಿದ್ರೂ QR ಕೋಡ್ ಇರುವ ಹೊಸ ಮಾದರಿಯ ಪ್ಯಾನ್ ಕಾರ್ಡ್ ಕೊಡಲಾಗ್ತಿದೆ. ಹಳೆಯ ಪ್ಯಾನ್ ಕಾರ್ಡ್ ಹೊಂದಿರುವವರು ಸುಲಭವಾಗಿ ಹೊಸ ಅಪ್ಡೇಟೆಡ್ ಪ್ಯಾನ್ ಕಾರ್ಡ್ ಪಡೆಯಬಹುದು. ಹೊಸ ಪ್ಯಾನ್ ಕಾರ್ಡ್ ಪಡೆದರೆ ನಿಮ್ಮ ಹಳೆಯ ಪ್ಯಾನ್ ನಂಬರ್ ಬದಲಾಗುವುದಿಲ್ಲ, ಅದೇ ನಂಬರ್ ಮುಂದುವರಿಯುತ್ತೆ. ಪ್ಯಾನ್ ಅಥವಾ ಪಾನ್ ಎನ್ನುವುದು ಪರ್ಮನೆಂಟ್ ಅಕೌಂಟ್ ನಂಬರ್ನ ಸಂಕ್ಷಿಪ್ತ ರೂಪ. 10 ಅಂಕಿಗಳ ಸಂಖ್ಯೆಯೇ ಪ್ಯಾನ್. ಆದಾಯ ತೆರಿಗೆ ಪಾವತಿದಾರರು, ಉದ್ಯಮಿಗಳು ಕಡ್ಡಾಯವಾಗಿ ಹೊಂದಿರಬೇಕಾದ ಶಾಶ್ವತ ಸಂಖ್ಯೆ ಇದು. ಆದಾಯ ತೆರಿಗೆ ಇಲಾಖೆಯು ಈ ಸಂಖ್ಯೆಯನ್ನು ಹೊಂದಿದ ಕಾರ್ಡ್ ಅನ್ನ ತೆರಿಗೆದಾರರಿಗೆ ವಿತರಿಸುತ್ತದೆ. 1972ರಲ್ಲಿ ಮೊದಲ ಬಾರಿಗೆ ದೇಶದಲ್ಲಿ ಪ್ಯಾನ್ ಅನ್ನ ಪರಿಚಯಿಸಲಾಗಿತ್ತು. 5 ದಶಕಗಳಲ್ಲಿ ದೇಶದ ತೆರಿಗೆ ವ್ಯವಸ್ಥೆ, ತೆರಿಗೆದಾರರ ನೋಂದಣಿ ಸೇವೆಗಳಲ್ಲಿ ಹಲವು ಬದಲಾವಣೆಗಳಾಗಿವೆ. ಅಪಿರಿತ್ ಬಾಲ್ ಪ್ರಾಡಕ್ಟ್ KP-LIC ಪ್ಯಾನ್ ಮಾದರಿಯಲ್ಲೇ ಇರುವಂತಹ 10 ಅಂಕಿಗಳನ್ನೊಳಗೊಂಡ ಮತ್ತೊಂದು ಸಂಖ್ಯೆ ಟ್ಯಾನ್. ಕಡಿತಗೊಳಿಸುವ ಅಥವಾ ಸಂಗ್ರಹಿಸುವವರು ಸಾಮಾನ್ಯವಾಗಿ ಉದ್ಯೋಗದಾತ ಕಂಪನಿಗಳು ಅಥವಾ ಉದ್ದಿಮೆಗಳು ಟ್ಯಾನ್ ಹೊಂದಿರ್ತಾರೆ. ಪ್ಯಾನ್ ಮತ್ತು ಟ್ಯಾನ್ ಸಹಿತ ತೆರಿಗೆದಾರರ ನೋಂದಣಿ ಸೇವೆಗಳು ಸೇರಿದಂತೆ ದೇಶದ ಒಟ್ಟಾರೆ ತೆರಿಗೆ ವ್ಯವಸ್ಥೆಯನ್ನ ಆಧುನಿಕ ಡಿಜಿಟಲ್ ತಂತ್ರಜ್ಞಾನಕ್ಕೆ ಅನುಗುಣವಾಗಿ ಮೇಲ್ದರ್ಜೆಗೆ ಏರಿಸುವ ಗುರಿಯೊಂದಿಗೆ ಆದಾಯ ತೆರಿಗೆ ಇಲಾಖೆ ರೂಪಿಸುವ ಬಳಕೆ ಸ್ನೇಹಿ ಹೊಸ ಯೋಜನೆಯೇ ಪ್ಯಾನ್ 2.0. ಪ್ಯಾನ್ ಕಾರ್ಡ್ ಅಲ್ಲಿ QR ಕೋಡ್ ಯಾಕೆ? ಹೊಸ ಪ್ಯಾನ್ ಕಾರ್ಡ್ ಅಲ್ಲಿ QR ಕೋಡ್ನ ಫ್ಯೂಚರ್ ಇದೆ. ಇದು ಬಹಳ ಮುಖ್ಯವಾದ ಫ್ಯೂಚರ್. ಪ್ಯಾನ್ ಕಾರ್ಡ್ ದುರುಪಯೋಗವಾಗುವುದನ್ನು ತಡೆಯಲು ಇದು ಮುಖ್ಯ. ವಂಚಕರು ಯಾವುದಾದರೂ ಪ್ಯಾನ್ ಕಾರ್ಡ್ನಲ್ಲಿ ಹೆಸರು, ಫೋಟೋವನ್ನು ಬದಲಾಯಿಸಿ ಅದನ್ನು ಡೂಪ್ಲಿಕೇಟ್ ಮಾಡಿ ಹಣಕಾಸು ವಂಚನೆ ಕಾರ್ಯಗಳಿಗೆ ಬಳಸುವುದುಂಟು. QR ಕೋಡ್ ಫ್ಯೂಚರ್ ಇಂದ ಈ ವಂಚನೆಯನ್ನು ತಡೆಯಲು ಸಾಧ್ಯ. QR ಕೋಡ್ನಲ್ಲಿ ಪ್ಯಾನ್ ಕಾರ್ಡ್ದಾರರ ವೈಯಕ್ತಿಕ ದತ್ತಾಂಶವನ್ನ ಎನ್ಕ್ರಿಪ್ಟ್ ಮಾಡಲಾಗಿರುತ್ತೆ. ಆಥರೈಸ್ ಆಗಿರುವ ವ್ಯಕ್ತಿಗಳು ನಿರ್ದಿಷ್ಟ ಸಾಫ್ಟ್ವೇರ್ ಬಳಸಿ QR ಕೋಡ್ನಲ್ಲಿ ಮಾಹಿತಿಯನ್ನು ಪಡೆಯಬಹುದು. ಹಾಗೆಯೇ ಸಂಬಂಧಪಟ್ಟ ಅಧಿಕಾರಿಗಳು ಪ್ಯಾನ್ ಕಾರ್ಡ್ನ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ಬಹಳ ಬೇಗ ಅಗತ್ಯ ಮಾಹಿತಿಯನ್ನು ಪಡೆಯಬಹುದು. ಇದರಿಂದ ವೆರಿಫಿಕೇಶನ್ ಇತ್ಯಾದಿ ಕೆಲಸಗಳು ಬೇಗ ನಡೆಯುತ್ತೆ. ಒಂದು ಪೋರ್ಟಲ್. ಸದ್ಯ ಪ್ಯಾನ್ಗೆ ಸಂಬಂಧಿಸಿದ ಸೇವೆಗಳನ್ನು ನೀಡಲು ಆದಾಯ ತೆರಿಗೆ ಇಲಾಖೆಯು ಇ ಫೈಲಿಂಗ್ ಪೋರ್ಟಲ್, UTIITSL ಪೋರ್ಟಲ್ ಮತ್ತು ಪ್ರೋಟಿಯಾನ್ ಇ ಗವರ್ನೆನ್ಸ್ ಪೋರ್ಟಲ್ಗಳನ್ನು ಬಳಸಲಾಗ್ತಿದೆ. ಪ್ಯಾನ್ 2.0 ಯೋಜನೆಯಲ್ಲಿ ಪ್ಯಾನ್ ಟ್ಯಾನ್ಗೆ ಸಂಬಂಧಿಸಿದ ಸಮಗ್ರ ಸೇವೆಗಳನ್ನು ನೀಡಲು ಇಲಾಖೆಯು ಒಂದೇ ಪೋರ್ಟಲ್ ಅನ್ನ ಅಭಿವೃದ್ಧಿಪಡಿಸಲಿದೆ. ಪ್ಯಾನ್ ಅಥವಾ ಟ್ಯಾನ್ ಹಂಚಿಕೆ, ಮಾಹಿತಿ ಪರಿಷ್ಕರಣೆ, ತಿದ್ದುಪಡಿ, ಆನ್ಲೈನ್ ಪ್ಯಾನ್ ದೃಢೀಕರಣ, ನಿಮ್ಮ ತೆರಿಗೆ ಪರಿಶೀಲನಾ ಅಧಿಕಾಯವನ್ನ ತಿಳಿದುಕೊಳ್ಳಿ. ನೋ ಯುವರ್ AO, ಆಧಾರ್ ಪ್ಯಾನ್ ಜೋಡಣೆ ಸ್ಥಿತಿಗತಿ ಪರಿಶೀಲನೆ, ಪ್ಯಾನ್ ದೃಢೀಕರಣ, ಈ ಪ್ಯಾನ್ಗೆ ಅರ್ಜಿ ಸಲ್ಲಿಸೋದು, ಪ್ಯಾನ್ ಕಾರ್ಡ್ ಮರುಮುದ್ರಣಕ್ಕೆ ಅರ್ಜಿ ಹಾಕುವುದು ಸೇರಿದಂತೆ ಪ್ಯಾನ್ ಟ್ಯಾನ್ಗೆ ಸಂಬಂಧಿಸಿದ ಎಲ್ಲ ಸೇವೆಗಳನ್ನು ತೆರಿಗೆದಾರರು ಈ ಪೋರ್ಟಲ್ನಲ್ಲಿ ಪಡೆಯಬಹುದು. ₹50 ಶುಲ್ಕ ಪಾವತಿಸಬೇಕಾಗತ್ತೆ. ಎಲ್ಲಾ ಪ್ರಕ್ರಿಯೆ ಮುಗಿದ ಬಳಿಕ ಕೆಲವೇ ನಿಮಿಷಗಳ ಅಂತರದಲ್ಲಿ ನಿಮ್ಮ ಇಮೇಲ್ ವಿಳಾಸಕ್ಕೆ ಹೊಸ ಪ್ಯಾನ್ ಕಾರ್ಡ್ನ ಸಾಫ್ಟ್ ಕಾಪಿ ಬಂದಿರುತ್ತೆ. 15ರಿಂದ 20 ದಿನಗಳಲ್ಲಿ ನಿಮ್ಮ ವಿಳಾಸಕ್ಕೆ ಭೌತಿಕ ಪ್ಯಾನ್ ಕಾರ್ಡ್ ಅನ್ನ ಪೋಸ್ಟ್ ಮೂಲಕ ಕಳುಹಿಸಲಾಗುತ್ತೆ. 1961ರ ಆದಾಯ ತೆರಿಗೆ ಕಾಯ್ದೆ ಪ್ರಕಾರ ಒಬ್ಬರು ಒಂದೇ ಪ್ಯಾನ್ ಹೊಂದಿರಬೇಕು. ಪ್ಯಾನ್ 2.0 ಯೋಜನೆಯಲ್ಲಿ ಸುಧಾರಿತ ವ್ಯವಸ್ಥೆಯನ್ನ ಅಳವಡಿಸಿಕೊಳ್ಳುವುದರಿಂದ ಹೆಚ್ಚುವರಿ ಪ್ಯಾನ್ ಗುರುತಿಸುವುದು ಅಥವಾ ಅರ್ಜಿದಾರರೊಬ್ಬರು ಒಂದಕ್ಕಿಂತ ಹೆಚ್ಚು ಬಾರಿ ಪ್ಯಾನ್ಗೆ ಮನವಿ ಸಲ್ಲಿಸಿರೋದನ್ನ ಪತ್ತೆ ಹಚ್ಚಬಹುದಾಗಿದೆ. ಅಲ್ಲದೆ ಹೊಸ ವ್ಯವಸ್ಥೆಯು ಕೇಂದ್ರೀಕೃತವಾಗಿರಲಿದ್ದು ಅತ್ಯಾಧುನಿಕವೂ ಆಗಿರಲಿದೆ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ
ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.